ಬೆಲ್ಲದ ಪಾಕದ ಉಂಡೆ ಅಂತಂದ್ರೆ ಸ್ವಲ್ಪ ಗಟ್ಟಿ ಇರ್ತಾವಂತೇಳಿ ಭಾಳ ಮಂದಿ ಅಂತಿರ್ತಾರೆ. ಆದ್ರೆ ಉಂಡೆ ಮುರಿಯೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಉಂಡೆ ಎಷ್ಟು ಸಾಫ್ಟ್ ಆಗ್ಯಾವಂತೇಳಿ. ಟೇಸ್ಟ್‌ನು ಅಷ್ಟೇ ರೀ ಭಾಳ ಮಸ್ತ್ ಆಗ್ಯಾವು. ಹಬ್ಬದ ರೆಸಿಪಿ ಸೀರೀಸ್‌ನಾಗ ಇವತ್ತಿನ ರೆಸಿಪಿ ಯಾವ್ದಪ್ಪ ಅಂತಂದ್ರೆ ಶೇಂಗಾ ಉಂಡಿ. ದೇವ್ರ ನೈವೇದ್ಯಕ್ಕೆ ಬೆಲ್ಲದ ಪಾಕದ ಶೇಂಗಾ ಉಂಡಿ ಐತಲ್ರಿ ಭಾಳ ಶ್ರೇಷ್ಠ ಅಂತ ಹೇಳ್ತಾರ. ಆದ್ರೆ ಎಲ್ಲರಿಗೂ ಪಾಕ ಮಾಡೋದಷ್ಟು ಗೊತ್ತಾಗೋದಿಲ್ಲ. ಕೆಲವೊಂದ್ಸಲ ಪಾಕ ಏರಾಗುತ್ತೆ, ಇಲ್ಲ ಅಂತಂದ್ರೆ ಕೆಲವೊಂದ್ಸತಿ ಇಳುವಾಗುತ್ತೆ, ಉಂಡಿ ಬಿರುಸಾಗ್ತಾವು, ಇಲ್ಲ ಅಂದ್ರೆ ಭಾಳ ಮೆತ್ತಗಾಗ್ತಾವು. ಹಿಂಗ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಇವತ್ತು ನಾನು ಅಗದಿ ಸರಳ ವಿಧಾನದಾಗ 1 ಕೆಜಿಯಷ್ಟು ಶೇಂಗಾ ಉಂಡಿ ರೆಸಿಪಿ ಶೇರ್ ಮಾಡಕತ್ತೀನ್ರಿ. ನೀವೇನ್ರಿ ಈ ಸಲ ಹಬ್ಬಕ್ಕೆ ಜಾಸ್ತಿ ಪ್ರಮಾಣದಾಗ ಅದು ಬೆಲ್ಲದ ಪಾಕದ ಉಂಡಿ ಮಾಡ್ಬೇಕಪ್ಪ ಅಂತ ಅನ್ಕೊಂಡಿದ್ರ ಇವತ್ತಿನ ವಿಡಿಯೋ ನಿಮ್ಗೆ ಗ್ಯಾರಂಟಿ ಹೆಲ್ಪ್ ಆಗತ್ತೆ. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲ ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಭಾಳ ಮಂದಿ ವಿಡಿಯೋ ನೋಡ್ತೀರಿ, ಲೈಕು ಮಾಡ್ತೀರಿ, ಕಮೆಂಟು ಮಾಡ್ತೀರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡೇ ಇಲ್ಲ. ಫ್ರೆಂಡ್ಸ್ ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡ್ರಿ. ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗ್ತೈತಿ. ಇನ್ನೊಂದು ಸ್ವಲ್ಪ ಚಲೋ ಚಲೋ ರೆಸಿಪಿ ತರಬೇಕಪ್ಪ, ನಮ್ಮ ವ್ಯೂವರ್ಸ್ ಸಲುವಾಗಿ ನಾ ಇನ್ನೊಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಂತ ನಮಗೂ ಖುಷಿ ಆಗುತ್ತೆ. ಸೊ ಪ್ಲೀಸ್ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡ್ರಿ. ಮೊದಲ ಶೇಂಗಾ ಉಂಡೆ ಮಾಡಕ್ಕೆ ಯಾವ ಸಾಮಗ್ರಿ ಎಷ್ಟು ಬೇಕಂತೇಳಿ ನೋಡೋಂಬರ್ರಿ. ಬೇಕಂದ್ರೆ ನೀವು ಬರೀ ಶೇಂಗಾ ಮತ್ತು ಬೆಲ್ಲ 2 ಸಾಮಗ್ರಿನೂ ಬಳಸಿ ಉಂಡೆ ಮಾಡ್ಕೋಬೋದು, ನಡಿತೈತಿ. ಇದು ಹಬ್ಬದ ಸ್ಪೆಷಲ್ ಶೇಂಗಾ ಉಂಡೆ ರೀ. ಉಳ್ಕಿದ್ದೆಲ್ಲ ಸಾಮಗ್ರಿ ಬೇಕಂದ್ರೆ ನೀವು ಹಾಕ್ಕೋಬೋದು, ಬೇಡ ಅಂತಂದ್ರೆ ಸ್ಕಿಪ್ನು ಮಾಡ್ಬೋದು. ನಾ ಇಲ್ಲಿ ಒಂದು 550 ಗ್ರಾಮಷ್ಟು ಶೇಂಗಾ ತೊಗೊಂಡೇನಿ ರೀ. ಅಂದರೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಅದಾವು. ಶೇಂಗಾನ ಚಲೋ ತಂಗಿ ಹುರಿದು ಸಿಪ್ಪಿ ತೆಗೆದು ಪುಡಿ ಮಾಡಿ ಇಟ್ಕೊಂಡೀನಿ. ಹಿಂಗೆ ಇವನ್ನ ಸ್ವಲ್ಪ ಅವಳ್ಚೋಳು ಅಂದ್ರೆ ತರಿ ಪುಡಿ ಮಾಡಬೇಕು, ನೈಸ್ ಪುಡಿ ಮಾಡಬಾರ್ದು. ಆಮೇಲೆ ಒಂದು 250 ಗ್ರಾಮಷ್ಟು ಅಂದ್ರೆ ಒಂದು 1/4 ಕೆ ಜಿಯಷ್ಟು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೀನಿ ರೀ. ಬೆಲ್ಲನ ತುರಿದು ಇಟ್ಕೊಂಡೀನಿ. 1 ಕೆ ಜಿ ಉಂಡಿಗೆ ಇನ್ನೂ ಸ್ವಲ್ಪ ಬೆಲ್ಲ ಬೇಕಾಗತ್ತೆ, ಇಷ್ಟು ಬೆಲ್ಲ ಸಾಕಾಗೋದಿಲ್ಲ. ಎಷ್ಟು ಬೆಲ್ಲ ಯಾವಾಗ ಬೇಕಾಗುತ್ತೆ ಅಂತೇಳಿ ಆಮೇಲೆ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ತೀರಿ. 100 ಗ್ರಾಮಷ್ಟು ಎಳ್ಳನ್ನ ಚಲೋ ತಂಗಿ ಹುರಿದಿಟ್ಕೊಂಡೀನಿ. ಆಮೇಲೆ 100 ಗ್ರಾಮಷ್ಟು ತುರಿದಿದ್ದು ಒಣ ಕೊಬ್ಬರಿ, ಇದನ್ನು ಸ್ವಲ್ಪ ಹುರಿದು ಗರಿ ಗರಿ ಆಗೋ ತನಕ ಹುರಿದಿಟ್ಕೊಂಡೇನಿ ರೀ. ತೀರಾ ಕೆಂಪು ಮಾಡ್ಬೇಕು ಹೋಗ್ಬೇಡ್ರಿ, ಸ್ವಲ್ಪ ಗರಿ ಗರಿ ಆದರೆ ಸಾಕು. ಆಮೇಲೆ ಒಂದು 30 ಗ್ರಾಮಷ್ಟು ತುಪ್ಪನ ನೀವು ಹೆಚ್ಚು ಕಡಿಮೆ ಹಾಕ್ಕೊಂಡು ನಡಿತೈತಿ. ಒಂದು 5ರಿಂದ 6 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡೀನಿ. ನೆಕ್ಸ್ಟ್ ಈಗ ಒಂದು ದೊಡ್ಡ ಪರಾತ್ ತಗೊಂಡಿದ್ರಾಗ ಹುರಿದಿದ್ದು ಶೇಂಗಾ ಪುಡಿ ಇತ್ತಲ್ರಿ, ಅದು ಹುರಿದಿದ್ದು ಎಳ್ಳು ಮತ್ತು ಒಣ ಕೊಬ್ಬರಿ, ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಕತ್ತೀನಿ ರೀ. ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕೋದ್ರಿಂದ ಉಂಡೆ ಭಾಳ ರುಚಿ ಆಗ್ತಾವ್ರಿ. ಇದು ಆಪ್ಷನಲ್ಲು, ಬೇಡ ಅಂತಂದ್ರೆ ಬಿಡ್ಬೋದು. ಬೆಲ್ಲ ಮತ್ತು ತುಪ್ಪ 2 ಸಾಮಗ್ರಿ ಬಿಟ್ಟು ಉಳ್ಕಿದ್ದೆಲ್ಲ ಸಾಮಗ್ರಿ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ಮೊದಲು ಎಲ್ಲ ಡ್ರೈ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೋಬೇಕು. ಮಿಕ್ಸ್ ಮಾಡಿರಿ, ಸರಿಯಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಏನು ಹೇಳಬೇಕಪ್ಪ ಅಂತಂದ್ರೆ, ನಾನು ಯಾವಾಗಲೂ 1 ಕೆ ಜಿ 2 ಕೆ ಜಿ ಈ ಥರ ಜಾಸ್ತಿ ಪ್ರಮಾಣದಾಗ ರೆಸಿಪಿ ಶೇರ್ ಮಾಡಿದಾಗ ಸಾಮಗ್ರಿ ಬಗ್ಗೆ ಭಾಳ ಮಂದಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ರಿ. ಸೊ ಇವತ್ತು ಅದನ್ನು ಕನ್ಫ್ಯೂಷನ್ ಸ್ವಲ್ಪ ನಿಮ್ಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಇವತ್ತು ನಾ ಇಲ್ಲೇ 1 ಕೆ ಜಿಯಷ್ಟು ಶೇಂಗಾ ಉಂಡೆ ರೆಸಿಪಿ ಶೇರ್ ಮಾಡಕತ್ತೀನಲ್ರಿ. ಇಲ್ಲೇ ನಾನು 1 ಕೆ ಜಿ ಶೇಂಗಾ ಬಳಸಕತ್ತಿಲ್ಲ ರೀ ಉಂಡೆ ಮಾಡಕ್ಕೆ. ಉಂಡೆ ಮಾಡೋ ಮುಂದೆ ಯಾವೆಲ್ಲ ಸಾಮಗ್ರಿ ಬಳಸ್ತೀನಿ ನೋಡ್ರಿ, ಆ ಎಲ್ಲ ಸಾಮಗ್ರಿ ಸೇರಿ 1 ಕೆ ಜಿ ಆಗಬೇಕು. ಅಂದ್ರೆ ಅವಾಗ 1 ಕೆ ಜಿಯಷ್ಟು ಉಂಡೆ ರೆಡಿ ಆಗ್ತೈತಿ. ಅಂದ್ರೆ ನಮ್ಮದು ಎಂಡ್ ಪ್ರಾಡಕ್ಟ್ ಅಂದ್ರೆ ಫೈನಲ್ ಪ್ರಾಡಕ್ಟ್ ಏನಿರುತ್ತಲ್ರಿ, ಅದು 1 ಕೆ ಜಿ ಆಗಬೇಕು. ಅದ್ರ ಲೆಕ್ಕದ ಪ್ರಕಾರ ನಾನು ನಿಮ್ಗೆ ಹೇಳಿರ್ತೀನಿ. ಈಗ ಉಂಡೆ ಮಾಡೋಕ್ಕೆ ಈ ಎಲ್ಲ ಸಾಮಗ್ರಿ ಏನು ತೊಗೊಂಡಿನಲ್ರಿ, ಈ ಎಲ್ಲ ಸಾಮಗ್ರಿ ಸೇರಿದ್ರೆ 1 ಕೆ ಜಿಯಷ್ಟು ಉಂಡೆ ರೆಡಿ ಆಗುತ್ತೆ. ನಿಮ್ಗೆ ಅರ್ಥ ಆಗಿರ್ಬೋದಂತ ಅನ್ಕೋತೀನಿ. ನಿಮ್ಮ ಕಡೆ ಟೈಮ್ ಇದ್ದಾಗ ಉಂಡೆ ಪುಡಿನ ರೆಡಿ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಬೇಕಾದಾಗ ಬರೀ ಪಟ್ನ ಬೆಲ್ಲದ ಪಾಕ ಅಷ್ಟೇ ಮಾಡಿಕೊಂಡು ಉಂಡೆ ಮಾಡ್ಬೋದು. ಇದ್ರಾಗ ಸ್ವಲ್ಪ ಪುಡಿನ ಒಂದು ತಾಟ್ನಾಗ ಹಾಕಿ ಸೈಡಿಗೆ ಎತ್ತಿಟ್ಕೊಳಕತ್ತೀನಿ ರೀ, ಆಮೇಲೆ ಬಳಸ್ತೀನಿ. ಈ ಕಡೆ ಒಂದು ಕಡಾಯಿ ಒಳಗೆ ಬೆಲ್ಲ ಮತ್ತು ಅದು ಮುಳುಗುವಷ್ಟು ನೀರು ಹಾಕಿ ಪಾಕ ಮಾಡ್ಕೊಳಕತ್ತೀನಿ. ಹೈ ಫ್ಲೇಮ್ನಾಗ ಬೆಲ್ಲ ಕರಗೋತನ ತಿರ್ಕೋತ ಇರಬೇಕು, ಕೈ ಬಿಡಕ್ಕೆ ಹೋಗ್ಬೇಡ್ರಿ. ಬೆಲ್ಲ ಪೂರ ಕರಗಿದ ಮೇಲೆ ಉರಿನ ಸಣ್ಣ ಮಾಡಿರಿ. ಸಣ್ಣ ಉರಿ ಒಳಗೆ ಇದು ಒಂದು 2-3 ನಿಮಿಷ ಕುದ್ದ ಮೇಲೆ ಹಿಂಗೆ ನಾವು ಪಾಕನ ಚೆಕ್ ಮಾಡಬೇಕು. ನೀರಾಗ ಸ್ವಲ್ಪ ಪಾಕ ಹಾಕಿ ಒಂದು 15-20 ಸೆಕೆಂಡ್ ಬಿಡ್ರಿ, ಸ್ವಲ್ಪ ಅದು ಬಿಸಿ ಇರ್ತೈತಿ. ಆಮೇಲೆ ಅದನ್ನು ಹಿಂಗೆ ನಾವು ಮಿಕ್ಸ್ ಮಾಡಿ ನೋಡಬೇಕು, ಸ್ವಲ್ಪ ಇದನ್ನ ಅಳ್ಳಾಡಿಸ್ಬೇಕು. ಅವಾಗ ಪಾಕ ನೀರು ಜೊತೆ ಮಿಕ್ಸ್ ಆಗಬಾರ್ದು. ಈ ಬೆಲ್ಲದ ಪಾಕ ನೀರಾಗ ತಡ್ದಾಗ ಕುಂದಿರ್ಬೇಕ್ರಿ, ನೀರು ಜೋಡಿ ಮಿಕ್ಸ್ ಆಗಬಾರ್ದು. ಇದು ನೋಡ್ರಿ ಮಿಕ್ಸ್ ಆಗತೈತಿ ಅಂದರೆ ಇದು ಇನ್ನೂ ರೆಡಿ ಆಗಿಲ್ಲ. ಮತ್ತು ನಾವು ಸಣ್ಣ ಉರಿ ಒಳಗೆ ಪಾಕನ ಇನ್ನೊಂದು 2 ನಿಮಿಷ ಕುದಿಸ್ಬೇಕು. ಆಮೇಲೆ ಮತ್ತೆ ಹಂಗೆ ಸೇಮ್ ಅದನ್ನು ಚೆಕ್ ಮಾಡಿ ನೋಡಬೇಕು.
ಸಣ್ಣ ಉರಿ ಒಳಗೆ 1-2 ನಿಮಿಷ ಕುದಿಸಿದ್ಮೇಲೆ ಈಗ ಮತ್ತೆ ನಾನು ಪಾಕನ ಚೆಕ್ ಮಾಡಕತ್ತೀನಿ ರೀ. ಇದು ನೋಡ್ರಿ ಅಲ್ಲಾಡ್ಸಿದ್ರೆ ನೀರು ಜೊತೆ ಮಿಕ್ಸ್ ಆಗಕತ್ತಿಲ್ಲ. ನೀರಾಗ ತಳದಾಗ ಕುಂತೈತಿ. ಮತ್ತು ಎಲ್ಲ ಪಾಕನ ಹಿಂಗೆ ನಾವು ಕೈಲೇ ಸೇರ್ಸಕ್ಕೆ ಹೋದ್ರೆ ಎಲ್ಲ ಕುಡ್ಕೊಂಡು ಬರಕತ್ತೈತಿ. ಅಂದರೆ ಈಗ ನಮ್ಮ ಪಾಕ ರೆಡಿ ಆಗೈತೆ ಅಂಥೇಳಿ ಅರ್ಥ. ಅದ್ರಲ್ಲಿ ಲಕ್ಷ್ಯ ಇರಲಿ, ಈ ಪಾಕ ಭಾಳ ಗಟ್ಟಿ ಆಗಬಾರ್ದು. ಗಟ್ಟಿ ಆದ್ರೆ ಉಂಡೆ ಬಿರುಸಾಗ್ತಾವೆ. ಆಮೇಲೆ ಇಲ್ಲಿ ಪಾಕ ಮಾಡೋ ಮುಂದೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಏನು ನಾವು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ, ಪ್ರತಿ ಸಲ ನಾವು ಪಾಕ ಚೆಕ್ ಮಾಡುವಾಗ ಗ್ಯಾಸ್ನ ಬಂದ್ ಮಾಡೇ ಚೆಕ್ ಮಾಡಬೇಕು. ಇಲ್ಲ ಅಂತಂದ್ರೆ ಈ ಕಡೆ ನಾವು ಪಾಕ ಚೆಕ್ ಮಾಡ್ತಿರ್ತೀವಲ್ರಿ, ಆ ಕಡೆ ಕಡಾಯಿ ಒಳಗಿನ ಪಾಕ ಗಟ್ಟಿ ಆಗುತ್ತೆ. ಪಾಕ ರೆಡಿ ಆಗಿರಲಿಲ್ಲ ಅಂತಂದ್ರೆ ನಾವು ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಕುದಿಸಿ ಮಾಡ್ಕೋಬೋದು. ಆದ್ರೆ ಪ್ರತಿ ಸಲ ನಾವು ಪಾಕ ಚೆಕ್ ಮಾಡುವಾಗ ಗ್ಯಾಸ್ನ ಬಂದ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬಾರ್ದು. ನಿಮ್ಗೆ 1 ಎಳೆ 2 ಎಳೆ ಪಾಕ ಮಾಡ್ಕೊಳಕ್ಕೆ ಗೊತ್ತಿತ್ತಪ್ಪ ಅಂತಂದ್ರೆ ಈ ಥರ ನೀವು 1 ಎಳೆ ಪಾಕನೂ ಮಾಡ್ಕೋಬೋದು, ನಡಿತೈತಿ. ಈಗ ನಾನು ಗ್ಯಾಸ್ನ ಬಂದ್ ಮಾಡಿ ಕಡಾಯಿನ ಕೆಳಗಿಳಿಸಿದ್ದೆ ರೀ. ಕಡಾಯಿ ಇನ್ನೂ ಬಿಸಿ ಇರುತ್ತಲ್ರಿ, ಅದಕ್ಕೆ ನಾವು ಪಾಕನ ತಿರ್ಬೇಕಿಲ್ಲ ಅಂದ್ರೆ ಅದು ಗಟ್ಟಿ ಆಗಕ್ಕೆ ಶುರು ಆಗುತ್ತೆ. ಈಗ ಇದ್ರಾಗ 1-2-3 ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಕತ್ತೀನಿ ರೀ. ಇದು ಆಪ್ಷನಲ್ಲು, ಬೇಡ ಅಂತಂದ್ರೆ ಬಿಡ್ಬೋದು. ಬಟ್ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಉಂಡೆ ಭಾಳ ಸಾಫ್ಟ್ ಆಗ್ತಾವ್ರಿ. ಆಮೇಲೆ ಲಕ್ಷ್ಯ ಇರಲಿ, ಕಡಾಯಿನ ಕೆಳಗಿಳಿಸಿದ ಮೇಲೆ ತುಪ್ಪ ಹಾಕಬೇಕು. ಈಗ ಈ ಕಡಾಯಿನ ಸೈಡಿಗೆ ಎತ್ತಿಟ್ಬಿಟ್ಟು ಪುಡಿ ಹಾಕಿ ರೆಡಿ ಮಾಡಿಟ್ಟಿದ್ದು ಪರಾತಿತ್ತಲ್ರಿ, ಅದನ್ನು ತೊಗೊಂಬಂದೆ. ಇದ್ರಾಗ ನಾವು ರೆಡಿ ಮಾಡಿದ್ದು ಸ್ವಲ್ಪ ಪಾಕ ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಹುಷಾರು, ಭಾಳ ಬಿಸಿ ಇರುತ್ತೆ, ಸ್ಪೂನ್ಲೇ ಮಿಕ್ಸ್ ಮಾಡಿರಿ. ನಾ ಇಲ್ಲೇ 2 ಸ್ಪೂನ್ ಇಟ್ಕೊಂಡೀನಿ ರೀ, ಒಂದು ಪಾಕ ಹಾಕಕ್ಕೆ, ಇನ್ನೊಂದು ಮಿಕ್ಸ್ ಮಾಡಕ್ಕೆ. ಉಂಡೆ ಕಟ್ಟು ಹದ ಬರುತನ, ಇಲ್ಲ ಅಂತಂದ್ರೆ ಎಲ್ಲ ಪುಡಿ ಫುಲ್ ಹಸಿ ಆಗಬೇಕು, ಪಾಕ ಆಗಬೇಕು. ಅಲ್ಲಿ ತನಕ ನಾವು ಹಿಂಗೆ ಸ್ವಲ್ಪ ಪಾಕ ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ನಾನು ಒಂದು 1/4 kg ಪಾಕ ರೆಡಿ ಮಾಡ್ಕೊಂಡಿದ್ನಲ್ರಿ, ಬೆಲ್ಲದ ಪಾಕ, ಅದೆಲ್ಲ ಪೂರ್ತಿ ಹಿಡಿತು ನೋಡ್ರಿ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಕೈನ ಕ್ಲೀನ್ ಮಾಡ್ಕೊಂಬಂದು ಕೈಗೆ ಸ್ವಲ್ಪ ತುಪ್ಪ ಹಚ್ಕೋಬೇಕು. ನಿಮ್ಗೆ ಉಂಡೆ ಯಾವ ಸೈಜ್ ಬೇಕಂತೇಳಿ ನೋಡಿಕೊಂಡು ಅಷ್ಟು ಉಂಡೆ ಮಿಶ್ರಣ ಕೈಯಾಗ ತೊಗೊಂಡು ಚಲೋ ತೆಂಗಿ ಒತ್ತಿ ಉಂಡೆ ಕಟ್ರಿ. ಇದು ಇನ್ನೂ ಸ್ವಲ್ಪ ಬಿಸಿನೇ ಇರುತ್ತೆ. ಬಿಸಿ ಇದ್ದಾಗ ನಾವು ಬಡ ಉಂಡೆ ಮಾಡ್ಕೋಬೇಕು. ನಾ ಇಲ್ಲಿ ಎಲ್ಲ ಉಂಡೆ ಒಂದೇ ಸೈಜ್ ಆಗಲಂತೇಳಿ ಒಂದೊಂದು ಉಂಡಿನ ತೂಕ ಮಾಡಿ ಉಂಡೆ ಕಟ್ಟಾಕತ್ತೀನಿ. 42-45 ಗ್ರಾಮಷ್ಟು ಒಂದೊಂದು ಉಂಡೆ ಕಟ್ಟಾಕತ್ತೀನಿ ರೀ. ಸ್ವಲ್ಪ ನಾನು ದೊಡ್ಡ ಉಂಡೆ ಮಾಡ್ಕೊಳಕತ್ತೀನಿ. ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಸಣ್ಣ ಉಂಡೆ ಮಾಡ್ಕೋಬೋದು. ಈಗ ನೋಡ್ರಿ, ಮೊದಲನೇ ಉಂಡೆ ರೆಡಿ ಆಯ್ತು. ಎಷ್ಟು ಚಂದ ಆಗೈತೆ ನೋಡ್ರಿ. ಹಿಂಗೆ ಎಲ್ಲ ಉಂಡೆ ಕಟ್ತೀನಿ. ಆಮೇಲೆ ಉಂಡೆ ಕಟ್ಟೋ ಮುಂದೆ ನಿಮ್ಗೇನ್ರಿ ಉಂಡೆ ಮಿಶ್ರಣ ಕೈಗೆ ಅಂಟ್ಕೊಳಕತ್ತಿತ್ತಪ್ಪ ಅಂತಂದ್ರೆ ಅವಾಗವಾಗ ನಡ್ಬರ್ಕ ನೀವು ಉಂಡೆ ಕಟ್ಟೋ ಮುಂದೆ ಸ್ವಲ್ಪ ಕೈಗೆ ತುಪ್ಪ ಹಚ್ಕೋಬೋದು, ನಡಿತೈತಿ. ಆಮೇಲೆ ಬೇಕಂದ್ರೆ ನೀವು ಶೇಂಗಾನ ನೈಸ್ ಪುಡಿನೂ ಮಾಡ್ಕೋಬೋದು. ಹಿಂಗೆ ನಾವು ಶೇಂಗಾನ ಸ್ವಲ್ಪ ತರಿ ಪುಡಿ ಮಾಡಿದ್ರೆ ನೋಡಕ್ಕೆ ಉಂಡೆ ಭಾಳ ಚಂದ ಕಾಣಿಸ್ತಾವ್ರಿ. ಆಮೇಲೆ ಉಂಡೆ ತಿನ್ನೋ ಮುಂದೆ ನಡ್ಬರ್ಕ ಎಲ್ಲಿಗರೆ ಒಂದು ಶೇಂಗಾ ತುಕಡಿ ಬರ್ತಾವಲ್ರಿ, ಅವಾಗ ಉಂಡೆ ಭಾಳ ರುಚಿ ಅನ್ನಿಸ್ತಾವೆ. ಆಮೇಲೆ ನೀವೇನ್ರಿ ಜಾಸ್ತಿ ಉಂಡೆ ಮಾಡಿ ರೂಢಿರ್ಲಿಲ್ಲಪ್ಪ, ಫಸ್ಟ್ ಟೈಮ್ ಉಂಡೆ ಮಾಡಕತ್ತಿದ್ರಿ ಅಂತಂದ್ರೆ ಶೇಂಗಾನ ಫುಲ್ ನೈಸ್ ಪುಡಿ ಮಾಡ್ಕೊರಿ. ಯಾಕಂದ್ರೆ ಹಿಂಗೆ ತರಿ ಪುಡಿ ಮಾಡ್ಕೊಂಡ್ರೆ ನಿಮ್ಗೆ ಉಂಡೆ ಕಟ್ಟಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಯಾಕಂದ್ರೆ ಅದು ಅಷ್ಟು ಬೈಂಡಿಂಗ್ ಸರಿ ಆಗೋದಿಲ್ಲ ರೀ. ಸ್ವಲ್ಪ ನಾವು ಒತ್ತಿ ಚಲೋ ತಂಗಿ ಉಂಡೆ ಕಟ್ಟಬೇಕಾಗ್ತೈತಿ, ಇಲ್ಲ ಅಂತಂದ್ರೆ ಉಂಡೆ ಒಡಿತಾವು. ಅದಕ್ಕೆ ನೈಸಂಗೆ ಪುಡಿ ಮಾಡ್ಕೊಂಡ್ರೆ ಅದು ಪಾಕನ ಚಲೋ ತಂಗಿ ಹೀರ್ಕೋತೈತಿ. ಉಂಡೆ ಕಟ್ಟಕ್ಕೆ ನಿಮ್ಗೆ ಅವಾಗ ಅಷ್ಟು ತ್ರಾಸ ಆಗೋದಿಲ್ಲ. ಉಂಡೆ ಕಟ್ಟೋ ಮುಂದೆ ಈ ಉಂಡೆ ಮಿಶ್ರಣ ಸ್ವಲ್ಪ ಮೆತ್ತಗಿರುತ್ತೆ ರೀ, ಮತ್ತು ಸ್ವಲ್ಪ ಬಿಸಿನೂ ಇರುತ್ತೆ. ಅದಕ್ಕೆ ನಾವು ಜಲ್ದಿ ಗುಂಡಕ್ಕೆ ಮಾಡಿ ಇಟ್ಕೊಂಡಿವಪ್ಪ ಅಂತಂದ್ರೆ ಆಮೇಲೆ ಬೇಕಂದ್ರೆ ಒತ್ತಿ ಉಂಡೆ ಶೇಪ್ನ ಸ್ವಲ್ಪ ಸರಿ ಮಾಡ್ಕೋಬೋದು. ಈಗ ಈ ಉಂಡೆ ಭಾಳ ಮೆತ್ತಗದವಪ್ಪ, ಚಲೋ ಆಗಿಲ್ಲ ಅಂತ ನಿಮಗೆ ಅನಿಸ್ಬೋದು. ಆದರೆ 1-2 ತಾಸು ಆದಮೇಲೆ ಇವು ಸೆಟ್ ಆಗ್ತಾವೆ ನೋಡ್ರಿ, ಸ್ವಲ್ಪ ಡ್ರೈ ಆಗ್ತಾವಲ್ಲ, ಅವಾಗ ಭಾಳ ಚಲೋ ಆಗ್ತಾವೆ. ಅದಕ್ಕೆ ಮೊದಲು ನಾವು ಇವನ್ನ ಭಾಳ ಡ್ರೈ ಮಾಡ್ಕೋಬಾರ್ದು. ಈಗ ಎಲ್ಲ ಉಂಡೆ ಕಟ್ಟಿದ್ದಾರೆ. ಮೊದಲನೇ ಬ್ಯಾಚ್ನಾಗ ಟೋಟಲಿ 16 ಉಂಡೆ ಅದು ನೋಡ್ರಿ. ಇನ್ನೊಂದು ಸ್ವಲ್ಪ ನೀವು ಸಣ್ಣ ಮಾಡ್ಕೊಂಡ್ರಪ್ಪ ಅಂತಂದ್ರೆ 20 ಉಂಡೆ ಆರಾಮ್ಸೆ ಆಗ್ತಾವೆ. ಈ ಉಂಡೆ ಮಿಶ್ರಣ ಸ್ವಲ್ಪ ಮೆತ್ತಗಿರುತ್ತಲ್ರಿ, ಅದಕ್ಕೆ ಉಂಡೆ ಚಪ್ಪಟಾಗಿರ್ತಾವೆ. ಈಗ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಇವನ್ನ ಲೈಟಂಗೆ ಒತ್ತಿ ಉಂಡೆ ಶೇಪ್ನ ಸರಿ ಮಾಡಬೇಕು. ಈ ಉಂಡೆ ಸೆಟ್ ಆಗಕ್ಕೆ 1-2 ತಾಸು ಆಗ್ತಾವೆ ರೀ. 1-2 ತಾಸು ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ತನಕ ತಾಟ್ನಾಗಿನ ಸೈಡಿಗೆ ಎತ್ತಿಟ್ಟಿದ್ನಲ್ರಿ ಇನ್ನೊಂದು ಸ್ವಲ್ಪ ಪುಡಿ, ಅದರಲ್ಲೇನು ನಾನು ಅದೇ ಥರ ಪಾಕ ಮಾಡಿಕೊಂಡು ಉಂಡೆ ಮಾಡ್ತೀನಿ. ನೋಡ್ರಿ ಉಂಡೆ ಎಷ್ಟು ಚಂದ ಕಾಣಕತ್ತಾವು. ತೂಕ ಮಾಡಿ ಉಂಡೆ ಕಟ್ಟಿ ಸಲುವಾಗಿ ಎಲ್ಲ ಉಂಡೆ ಒಂದೇ ಥರ ಕಾಣಕತ್ತಾವು. ಎಷ್ಟು ಚಂದ ಅನ್ಸಕತ್ತಾವು. ಒಂದು ದೊಡ್ಡ ಒಂದು ಸಣ್ಣ ಆ ಥರ ಆಗಿಲ್ಲ. ಈ ಪುಡಿ ಮೊದಲನೇ ಪುಡಿಕ್ಕಿಂತ ಸ್ವಲ್ಪ ಕಡಿಮೆ ಐತ್ರಿ. ಅದಕ್ಕೆ ನಾ ಇಲ್ಲೇ ಬರೀ ಈಗ ಒಂದು 200 ಗ್ರಾಮಷ್ಟು ಬೆಲ್ಲ ತೊಗೊಂಡೀನಿ. ಮೊದಲ 1/4 kg ಅಷ್ಟು ತೊಗೊಂಡಿದ್ದೆ, ಈಗ ಬರೀ 200 ಗ್ರಾಮ್ ತೊಗೊಂಡೀನಿ. ಅಂದರೆ
ಟೋಟಲಿ ನಾನು 1 ಕೆಜಿ ಉಂಡಿಗೆ 450 ಗ್ರಾಮಷ್ಟು ಬೆಲ್ಲ ಬಳಸಿದ್ದಾರೆ. ನಿಮ್ಗೆ ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಿತ್ತಪ್ಪ ಅಂತಂದ್ರೆ ಅರ್ಧ ಕೆಜಿಯಷ್ಟು ನೀವು ಬೆಲ್ಲ ಬಳಸ್ಬೋದು, ನಡಿತೈತಿ. ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಅದ ಕಡಾಯಿ ಒಳಗೆ ಬೆಲ್ಲ ಮತ್ತು ಅದು ಮುಳುಗುವಷ್ಟು ನೀರು ಹಾಕಿ ನಾನು ಮೊದಲು ಹೆಂಗೆ ಪಾಕ ಮಾಡ್ಕೊಂಡಿದ್ನಲ್ರಿ ಹಂಗೆ ಪಾಕ ಮಾಡ್ಕೊಳಕತ್ತೀನಿ. ನೀವು ಬೇಕಂದ್ರೆ ಪಾಕ ರೆಡಿ ಆದ್ಮೇಲೆ ಇದ್ರಾಗನ ಈ ಪಾಕದಾಗನ ನೀವು ರೆಡಿ ಮಾಡಿದ ಪುಡಿ ಇರುತ್ತಲ್ರಿ, ಮೊದಲೇನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಉಂಡೆ ಮಾಡ್ಕೋಬೋದು. ಆ ಥರ ಉಂಡೆ ಮಾಡಿದಾಗ ಪಾಕ ಭಾಳ ಜಲ್ದಿ ಗಟ್ಟಿ ಆಗತ್ತೆ ರೀ. ನಾವು ಭಾಳ ಜಲ್ದಿ ಉಂಡೆ ಕಟ್ಟಬೇಕಾಗ್ತೈತಿ. ನೀವು ಜಲ್ದಿ ಉಂಡೆ ಕಟ್ಟಲಿಲ್ಲಪ್ಪ ಅಂತಂದ್ರೆ ಉಂಡೆ ಕಲ್ಲಾಗ್ತಾವೆ, ಭಾಳ ಬಿರುಸಾಗ್ತಾವೆ, ಕಲ್ಲುಗತ್ಲೆ ಆಗ್ತಾವೆ. ಆಮೇಲೆ ಭಾಳ ಮಂದಿಗೆ ಆ ಥರದ್ದು ಪಾಕ ಹ್ಯಾಂಡಲ್ ಮಾಡೋಕ್ಕೆ ಬರೋದಿಲ್ಲ, ಕಷ್ಟ ಆಗ್ತೈತಿ, ಗೊತ್ತಾಗೋದಿಲ್ಲ. ಅದಕ್ಕೆ ಈ ಮೆಥಡ್ ಭಾಳ ಸರಳ ಐತ್ರಿ. ಇದನ್ನು ಮಾಡಿ ನೋಡ್ರಿ. ಇದ್ರಾಗ ಪಾಕ ಏನೂ ನಿಮ್ಗೆ ಗಟ್ಟಿ ಆಗೋದಿಲ್ಲ, ಯಾವ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಈ ರೀತಿ ನಾವು ಸಪ್ರೇಟ್ ಬೆಲ್ಲದ ಪಾಕ ಮಾಡ್ಕೊಂಡಾಗ ಇದನ್ನು ಸ್ವಲ್ಪ ಪುಡಿಯೊಳಗೆ ಹಾಕಿ ಮಿಕ್ಸ್ ಮಾಡ್ತಿರ್ತೀವಲ್ರಿ, ಆ ಟೈಮಿಗೆ ಪಾಕ ಏನರ ಗಟ್ಟಿ ಆತಪ್ಪ ಅಂತಂದ್ರೆ ಆ ಬೆಲ್ಲದ ಪಾಕದಾಗ ಸ್ವಲ್ಪ ನಾವು 1-2 ಚಮಚೆ 3 ಚಮಚೆಯಷ್ಟು ಬಿಸಿನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಅವಾಗ ಪಾಕ ಚಲೋ ಆಗತ್ತೆ. ಆದ್ರೆ ನಾವು ಆ ಪಾಕದಾಗ ಎಲ್ಲ ಪುಡಿ ಒಮ್ಮೆ ಹಾಕಿ ಮಿಕ್ಸ್ ಮಾಡಕ್ಕೆ ಹೋಗ್ತೀವಲ್ರಿ, ಅವಾಗ ಅಕಸ್ಮಾತ್ ಪಾಕ ಏನರ ಗಟ್ಟಿ ಆತಪ್ಪ ಏರಾತಂದ್ರೆ ಉಂಡೆ ಬಿರುಸಾಗ್ತಾವೆ, ಅದನ್ನು ಸರಿ ಮಾಡೋದು ಭಾಳ ಕಷ್ಟ ಆಗತ್ತೆ. ಈಗ ಎಲ್ಲ ಉಂಡೆ ರೆಡಿ ಆದವು ರೀ. ಈ ಬ್ಯಾಚ್ನಾಗ 12 ಉಂಡೆ ಆಗ್ಯಾವ್ರಿ. ಅಂದ್ರೆ ಟೋಟಲಿ ನಮ್ಗೆ ದೊಡ್ಡ ಸೈಜಿಂದು 28 ಉಂಡೆ ರೆಡಿ ಆದವು. ಸ್ವಲ್ಪ ನೀವು ಸಣ್ಣ ಮಾಡ್ಕೊಂಡ್ರಪ್ಪ ಅಂತಂದ್ರೆ 30-32 ಉಂಡೆ ಆರಾಮ ಆಗ್ತಾವೆ. ಉಂಡೆ ಕಟ್ಟಿದ ಮೇಲೆ 1-2-3 ತಾಸು ಇವನ್ನ ಹಿಂಗೆ ಬಿಟ್ಟಿದ್ದಾರೆ, ಅಂದರೆ ಇವು ಸ್ವಲ್ಪ ಸೆಟ್ ಆಗ್ತಾವೆ. ಈಗ ಒಂದು ಉಂಡಿನ ದೇವ್ರಿಗೆ ನೈವೇದ್ಯ ಮಾಡಿ ಬಂದು ನಿಮ್ಗೆ ಮುರಿದು ತೋರ್ಸಾಕತ್ತೀನಿ ನೋಡ್ರಿ. ಬೆಲ್ಲದ ಪಾಕದ ಉಂಡೆ ಅಂತಂದ್ರೆ ಸ್ವಲ್ಪ ಗಟ್ಟಿ ಇರ್ತಾವಂತೇಳಿ ಭಾಳ ಮಂದಿ ಅಂತಿರ್ತಾರೆ ರೀ. ಆದ್ರೆ ಉಂಡೆ ಮುರಿಯೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಉಂಡೆ ಎಷ್ಟು ಸಾಫ್ಟ್ ಆಗ್ಯಾವಂತೇಳಿ. ಟೇಸ್ಟೂ ಅಷ್ಟೇ ರೀ, ಭಾಳ ಮಸ್ತಾಗ್ಯಾವು. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಆಮೇಲೆ ನಾನು ಹೇಳಿದ್ದ ಕೆಲವೊಂದು ಟಿಪ್ಸು ನಿಮ್ಗೆ ಹೆಲ್ಪ್ ಆಗಿರ್ಬೋದು ಅಂತ ಅಂದ್ಕೊಂಡೀನಿ. ಸ್ವಲ್ಪ ಏನ್ರಿ ಈ ವಿಡಿಯೋ ಉಪಯೋಗ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಹಂಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.